ಗೈಸ್ ಈ ಡೇರ್ನ ಹೋಗಿ ನೀವು ಬರೋ ಕೆಲಸ ಎಲ್ಲ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀರ ಹತ್ರ ಅಂತ ಕ್ವಾಲಿಟೀಸ್ ಏನು ಇಲ್ಲ. ಸೇಯಿಂಗ್ ಎಸ್ ಟು ಮೀ ಗೈಸ್ ಇದು ಅಲ್ಲ ಬೇಜಾರ್ ಗೈಸ್. ಇಲ್ಲಿ ನೋಡಿ ಗೈಸ್ ಬರ್ತದೆ, ಎಲ್ಲರಿಗೂ ಟೈಮ್ ಬರುತ್ತೆ. ನಮಗೂ ನೆಕ್ಸ್ಟ್ ಟೈಮ್ ಬರುತ್ತೆ, ಮಾಡ್ತೀವಿ, ಮಾಡೋಣ. 1 2 ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ವ್ಲಾಗ್. ಇವತ್ತು ನಾನು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಇರೋ ಬರೋ ಕೆಲಸ ಎಲ್ಲ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀರ ಹತ್ರ. ಸೊ ಫೈನಲಿ ನನ್ನಿಬ್ರು ಬ್ರದರ್ಸ್ ದೇ ಆರ್ ಸೇಯಿಂಗ್ ಎಸ್ ಟು ಮೀ. ಎಸ್ 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 ಫಸ್ಟ್ ಹಾಯ್ ಹೇಳ್ಬಿಡಿ ಕ್ಯಾಮ್ರಾಗೆ. ಸೊ ಇವತ್ತು ಅವ್ರನ್ನ ರುಬ್ಬಾಗಂತೂ ಖಂಡಿತವಾಗಿ ರುಬ್ತಾ ಇದೀವಿ. ಸೊ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ವಂತೆ, ನಾವೇ ಕ್ಯಾಮ್ರಾದೆಲ್ಲ 3 ಜನ ಇರ್ತೀವಿ. ಸೊ ಇವ್ರು ಎಸ್ ಅಂತಿದ್ದಾರೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ಗೈಸ್, ಇವಾಗ ಫಸ್ಟ್ ಡೇರ್ ನಾವು ಇವಾಗ ಇಬ್ರು ಇರೋದ್ರಿಂದ 5 ಡೇರ್ ಮನೇಲೆ ಮಾಡ್ಸೋಣ, ಇನ್ನು 5 ಹೊರಗಡೆ ಕರ್ಕೊಂಡೋಗಿ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ಕೇಳಿಸ್ಕೊಳ್ಳಿ, ರೆಡಿನಾ? ಫಸ್ಟ್ ಡೇರ್ ಏನು ಅಂತಂದ್ರೆ ಇಬ್ರು ಸೈಮಲ್ಟೇನಿಯಸ್ ಆಗಿ ಪುಷಪ್ ಹೊಡಿಬೇಕು. ಪುಷಪ್ ಹೊಡೆದ್ಬಿಟ್ಟು ಒಂದು ಕನ್ನಡ ಸಾಂಗ್ ಹೇಳ್ತೀನಿ, ಆ ಕನ್ನಡ ಸಾಂಗ್ ನ ಹಾಡಬೇಕು. ಪುಷಪ್ 10 ಹೊಡಿಬೇಕು. ಗಾಟ್ ಇಟ್? ಓಕೆ. ಪುಷಪ್ ಸಾಂಗ್ ಯಾವುದು ಅಂತಂದ್ರೆ ತುಂಬಾ ನೋಡ್ಬಿಡಿ ಲವ್ ಹೋಗ್ತಿದೆ ಸಾಂಗ್ ಗೊತ್ತಾನೆ, ಅಪ್ಪು ಅವ್ರದ್ದು, ಆ ಸಾಂಗ್ ನ ಹಾಡ್ಬೇಕು. ಸೊ ಬನ್ನಿ ಕಂಟೆಸ್ಟೆಂಟ್ಸ್, ಬನ್ನಿ ಕಂಟೆಸ್ಟೆಂಟ್. ಓಕೆ ಗೈಸ್, ಅದಿಬ್ರು ರೆಡಿ ಆಗಿದ್ದಾರೆ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸೊ 3 2 1 ಗೋ. ಸಾಂಗ್ ಹಾಡ್ರು. ನಕ್ಕಿದ್ರೆ ಆಟೋ ಫ್ರೆಂಡ್ ಮಾಡಿದೀರಾ? ಫಸ್ಟ್ ಡೇರ್ ಮುಗ್ದಿದೆ, ಈಗ ಸೆಕೆಂಡ್ ಡೇರ್ ಹೋಗುವಂತ ಟೈಮ್. ಸೊ ಈಗ ಸೆಕೆಂಡ್ ಡೇರ್ ಏನು ಅಂತಂದ್ರೆ ಇಬ್ಬರಿಗೂ ಕಣ್ಣಿಗೆ ಬಟ್ಟೆ ಕಟ್ತೀನಿ. ನಾನು ಏನ್ ತಿನ್ನಿಸ್ತೀನೋ ಅದನ್ನ ಒಂದು ಚೂರು ಸೌಂಡ್ ಮಾಡಿದ್ರೆ ತಿನ್ಬೇಕು. ಅಂದ್ರೆ ಸೌಂಡ್ ಅಂತಂದ್ರೆ ಎಕ್ಸ್ಪ್ರೆಷನ್ ಕೊಡಬಾರ್ದು, ಅಂತೆಲ್ಲ ಅನ್ಬಾರ್ದು. ರೆಡಿ? ಅಕ್ಸೆಪ್ಟೆಡ್? ಎಸ್ ಎಸ್, ಕಮ್ ಆನ್ ಲೆಟ್ಸ್ ಗೋ. ನೆಕ್ಸ್ಟ್ ಬರ್ಲಿ, ಟೈಮ್ ಬರ್ತದೆ, ಎಲ್ಲರಿಗೂ ಟೈಮ್ ಬರುತ್ತೆ. ನಮಗೂ ನೆಕ್ಸ್ಟ್ ಟೈಮ್ ಬರುತ್ತೆ, ಮಾಡ್ತೀವಿ, ಮಾಡೋಣ. ಸೊ ಇವಾಗ ರೆಡಿ ಇದೆ. ಒಂದು ಕಣ್ಣು ಗಟ್ಟದು, ಇದೊಂದು ಹೇರ್ ಬ್ಯಾಂಡ್ ತಂದಿನಿ, ಇದು ಕಾಣಿಸಲ್ಲ. ಓಕೆ ಗೈಸ್, ಇವಾಗ ಇದನ್ನ ತಗೊಂಡಿದ್ದೀನಿ. ಯಾವ್ದನ್ನ ಅಂತ ಖಂಡಿತವಾಗ್ಲೂ ಅವ್ರಿಗೆ ಹೇಳಲ್ಲ, ಬಿಕಾಸ್ ಅವ್ರು ಅಲ್ಲೇ ಇರೋದ್ರಿಂದ. ಸೊ ಇವಾಗ ಕೈ ಇಟ್ಕೊಂಡ್ರಪ್ಪ, ಸುಮ್ನೆ ಒಂದು ವರ್ಷಗಿಲ್ಲ, ಒಂದು ಚೂರು ರಿಯಾಕ್ಟ್ ಮಾಡಂಗಿಲ್ಲ. ಕ್ರೌಂಚ್ ನೀನ್ ಡೌ ಮಾಡ್ತಾ ಇದೀಯಾ, ಕಾಣಿಸ್ತಾ ಇದೆ ನನ್ ಕಣ್ಣಿಗೆ. ಗೈಸ್ ಕ್ರೌಂಚ್ ಡೌ ಮಾಡ್ದ, ನಿಂಗೆ ನಿಜವಾಗ್ಲೂ ಆಗಿಲ್ಲ ತಾನೆ? ನಿನ್ ಮುಖ ಹಿಂಗ್ ಸಿಂಬಿಸ್ತಾ ತಾನೆ? ಇಲ್ಲ, ನನಗೆ ಅಕ್ಷಯ್ ನಿಜ ತಾನೆ ಅಕ್ಷಯ್? ಅವ್ನ್ ಕಾಣಿಸಿದೆ ವ್ಲಾಗಲ್ಲಿ. ಲೆಮನ್ ಏನಾಗುತ್ತೆ ತಿಂದ್ರೆ? ಓಕೆ ನೈಸ್ ಒನ್. ನಾನು ಸೋಯಾ ಸಾಸ್ ಹಾಕ್ತೇನೋ ಪಾಪ ಅಂತ ನೀವು ಹಂಗೆ ಮಾಡ್ಬೇಕು. ನೆಕ್ಸ್ಟ್ ನನಗೆ ಎಸ್ ಅಂದಾಗ ತುಂಬಾನು ಜಾಸ್ತಿ ಸೈಕ್ ಮಾಡ್ಬಾರ್ದು ಗೈಸ್. ಪಾಪ ಅಲ್ವಾ ಇಬ್ರು ಅಣ್ಣ ತಮ್ಮಂದಿರಿಬ್ರು, ನಂಗೂ ಸೈಕ್ ಮಾಡ್ಬಾರ್ದು ಅಂತ. ನೆಕ್ಸ್ಟ್ ಡೇರ್ ಹೋಗೋಣ. ನೆಕ್ಸ್ಟ್ ಏನು ಅಂತ ಹೇಳ್ತೀನಿ, ಹಾಕ್ಬಿಟ್ಟು ಬರ್ತೀನಿ. ಗೈಸ್ ಐ ಆಮ್ ರೆಡಿ ವಿತ್ ದ ನೆಕ್ಸ್ಟ್ ಡಿಫಿಕಲ್ಟ್ ಡೇರ್. ನೋಡೋಣ ಅವ್ರು ಓಕೆ ಅಂತ ಇದನ್ನು ಗೊತ್ತಿಲ್ಲ. ಸೊ ಈ ಕಡೆ ಬನ್ನಿ. ನೆಕ್ಸ್ಟ್ ಡೇರ್ ಏನು ಅಂತ ಅಂದ್ರೆ ಇದನ್ನ ಇಬ್ರು ನಿಮ್ ಇಷ್ಟ ಬಂದಿದ್ದ ಕಲರ್ ಸೆಲೆಕ್ಟ್ ಮಾಡ್ಬೋದು. ಓಕೆ ಸೆಲೆಕ್ಟ್. ಓಕೆ ಇಷ್ಟೇ ತಗೊಂಡಿದ್ದೀರಲ್ವಾ, ಈಗ ಇದನ್ನ ಹಾಕೋಬಂದು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್. ನಾನು ಆಕ್ಚುಲಿ ಏನ್ ಮಾಡ್ಸೋಣ ಪ್ಲಾನ್ ಮಾಡ್ತಾ ಇದ್ದೆ. ಅವೆರಡು ಸುಮ್ಮನೆ ನೋಡೋಣ ಅಂತ ಸುಮ್ಮನೆ ಮಾಡ್ತಿದ್ದು. ಇದಕ್ಕೆ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಹೊರಗಡೆ ಹೋಗ್ಬಿಟ್ಟು ಅವ್ರೆಲ್ಲರೂ ಆಕ್ಷನ್ ಮಾಡ್ಬೇಕು, ಅದು ಮಜಾ ಇರೋದು. ಸೊ ಎಕ್ಸೈಟೆಡ್. ಈಗ ಇವಾಗ ಅವ್ರು ಬರ್ತಾ ಇದಾರೆ, ನಾನು ನೋಡಿಲ್ಲ. ಗರ್ಲ್ಸ್ ಎಂಟ್ರಿ ಕೊಡಿ. So beautiful, so elegant, just looking like a wow. ಓಕೆ, ಒಂದು ಹುಡುಗಿ ಬಂದಾಗಿದೆ, ಇನ್ನೊಂದು ಹುಡುಗಿ ಬಂತು. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ. ನೋಡಿ ಗೈಸ್, ಇದು ಅಲ್ಲ ಬೇಜಾರ್ ಗೈಸ್. ಇಲ್ಲಿ ನೋಡಿ ಗೈಸ್. ಸೊ ಇದಾಗಿತ್ತು ಥರ್ಡ್ ಡೇ. ಫೋರ್ತ್ ಡೇ ಏನು ಅಂತಂದ್ರೆ ಗೈಸ್, ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಪೋಸ್ ಕೊಟ್ಟು ಬರ್ಬೇಕು. ಇಲ್ಲಿ ನೋಡಿ ಗೈಸ್, ಇಷ್ಟು ಪಾಪದ ಪೇಸ್ ಬಂದಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಕ್ರೌಚಾರಿ, ಇದೊಂದು ಶಶಾಂಕಿ. ಸೊ ಬನ್ನಿ ಶಶಾಂಕಿ ಅವರೇ, ಬನ್ನಿ ಕ್ರೌಚಾರಿ ಅವರೇ. ಈಗ ನಾನು ಎಲ್ಲಿ ನಿಲ್ಸ್ತೀನಿ ಅಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ಬೇಕು. ಸೇಯಿಂಗ್ ಎಸ್. ಅದೇ ಬೈ ಮೀ ಸಮಥಿಂಗ್. I want a gold Gucci. Okay, exactly, Gucci bag or Aldo bag. Everything is fine. Baba, ಬೇಗ ಬಾ.
ಇಲ್ಲಿ ಬಂದು ಹಿಂಗೆ ನಿಂತ್ಕೊಂಡು ಹಿಂಗೆ ಅಂದ್ಬಿಟ್ಟು ಓಡೋಗ್ಬಿಡಿ. ಇಷ್ಟೇ ಅವನ 1 2 3 4 5 ಅಂತ 3 2 1 ಗೋ. 1 2 3 ಮೋಸ ಹೋಗು ಬೇಗ ಗೈಸ್, ಮೋಸ ಗೈಸ್ ಇದು. 1 2 3 4 5 ಬರ್ಬೇಕಾಗಿ ವಿನಂತಿ. ಬನ್ನಿ ಬೇಗ ಬನ್ನಿ. ಇಲ್ಲಿ ಏನು ಅವ್ನು ಮಾಡ ಮೋಸ ತಾನೇ ಇದು. ಕಟ್ಕೊಳಕ ಬಂದಿಲ್ಲ, ಸುಮ್ಮನೆ 1 2 3 4 5. ಇದು ಮೋಸಪ್ಪ. ಅವನಾದ್ರೂ 2 ಸರಿ ಪಾಪ ನಿಂತ್ಕೊಂಡು ನಾನು ಬೈತೀನಿ ಅಂತ, ಅವ್ರು ಇದಾರೆ ಆಮೇಲೆ ಬ್ಯಾಕ್ಲೆಸ್ ಅಂತೆ. ಇವಾಗ ಸಾಕು, ಇಲ್ಲಿ ಡೇರ್ಸ್ ಮನೆಯಲ್ಲಿ ಜಾಸ್ತಿ ಏನು ಡೇರ್ಸ್ ಮಾಡಕ್ ಆಗ್ತಾ ಇಲ್ಲ. ಇವ್ರು ಇದನ್ನೇ ಸ್ಟೋರ್ ಆಗಿ ಆಡ್ತಿದ್ದಾರೆ. ಇವಾಗ ಮಜಾ ಇರೋದು ನಾವು ಮಾಲ್ಗೆ ಹೋಗ್ತಾ ಇದೀವಿ. ಸೊ ಗೈಸ್ ಬಿ ರೆಡಿ. ಈಗ ಅಲ್ಲೇ 6 ಡೇಸ್, ಇಲ್ಲಿ 4 ಡೇಸ್ ಆಗಿದೆ, ಟೋಟಲ್ 10 ಡೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಇನ್ 6 ಡೇಸ್ ಕೂಡ ಅಲ್ಲೇ ಮಾಡ್ಸೋಣ. ಸೊ ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ಮಾಲ್ ಹತ್ರ ಬಂದಿದ್ದೀನಿ. ಸೊ ನೆಕ್ಸ್ಟ್ ಡೇಸ್ ಇಲ್ಲೇ ಮಾಡ್ತಾ ಇರೋದು. ಸೊ ಗೈಸ್ ರೆಡಿನಾ? ಸೊ ನೆಕ್ಸ್ಟ್ 4 ಡೇಸ್ ಅಲ್ಲಿ ಮಾಡಿದ್ದೀನಿ, 6 ಡೇಸ್ ಇದೆ. ಸೊ ಈಗ ನೆಕ್ಸ್ಟ್ 5th ಡೇ ಏನು ಅಂತ ಅಂದರೆ, ನಾನು ಎಂಟ್ರಿ ಕೊಡೋಂಗೆ ಸ್ಟಾರ್ಟ್ ಮಾಡ್ದಂಗಿಂದನೂ 2nd ಫ್ಲೋರ್ ತನಕ ಹೋಗೋಣ. ಅಲ್ಲಿ ತನಕ ನೀವು ನನ್ನ ಬಾಡಿ ಗಾರ್ಡ್ ಥರ ಇರಬೇಕು. ಅಂದರೆ ರಿಯಾಕ್ಟ್ ಮಾಡಬೇಕು, ಹಿಂಗೆ ಇಟ್ಕೊಂಡ್ಬರ್ಬೇಕು, ಆಯಿತಾ? ಅಡ್ಡೆ ಬಂದರು ಅಂದರೆ ಹಿಂಗೆ ಮಾಡಬೇಕು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಯು ಆರ್ ಬಾಡಿ ಗಾರ್ಡ್. ರೆಡಿ? ಲೆಟ್ಸ್ ಗೋ. ಬಾಡಿ ಗಾರ್ಡ್ ಹೇಳಿದ್ದು ಕ್ಯಾಮ್ರಾಮನ್ ಮುಂದೆ ಬನ್ನಿ. ಕ್ಯಾಮ್ರಾಮನ್ ಇವತ್ತು ಯಾರು ಜನ ಇಲ್ಲ. ಓಕೆ ಗೈಸ್, ಇವಾಗ ಸಾಕು. ಫಸ್ಟ್ ಫ್ಲೋರ್ ಬರೋಷ್ಟೆಲ್ಲ ಯಾರೂ ಜನ ಇಲ್ಲ. ಆ್ಯಂಡ್ ಇನ್ನೊಂದೇನಾಗ್ತದೆ ಅಂತಂದರೆ, ಒಳಗೋಗಿ ವಿಡಿಯೋ ಮಾಡೋಂಗಿಲ್ಲ, ಎಲ್ಲೋ ಬ್ರ್ಯಾಂಡ್ಸ್ ಒಳಗಡೆ ಹೋಗಿ ವಿಡಿಯೋ ಮಾಡೋಂಗಿಲ್ಲ. ಸೊ ಈಗ ಈ ಬಾಡಿ ಗಾರ್ಡ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಮುಗಿಯೋ ತನಕ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. 6 ಡೇಸ್ ಮುಗಿಯೋ ತನಕ. ಈಗ 5th ಡೇ ಮುಗೀತು ಅಂತಲೇ ಕನ್ಸಿಡರ್ ಮಾಡೋಣ. 6th ಡೇ ಏನು ಅಂತಂದರೆ, ಅಲ್ಲಿ ನೋಡಿ ದಿಲ್ಖುಷ್ ಅಂತ ಏನೋ ತಿನ್ನೋದಿದೆ. ಅಲ್ಲಿ ಅವರಿಬ್ಬರು ಏನು ಮಾಡ್ತಾರೋ ಗೊತ್ತಿಲ್ಲ. ಇಷ್ಟರಲ್ಲಿ ಏನೋ ಒಂದು ಬೇರೆ ಪದಾರ್ಥನ ಇಸ್ಕೊಂಡ್ಬರ್ಬೇಕು ನನಗೋಸ್ಕರ. ಒಂದೊಂದು ಇಸ್ಕೊಂಡ್ಬರ್ಬೇಕು. ಸೊ ಇವರಿಬ್ಬರು ಈಗ ಇಸ್ಕೊಂಡ್ಬರ್ತಾರೆ. ಹೆಂಗೆ ಮಾಡ್ತಾರೆ ಏನು ಬಿಡ್ತಾರೋ ಕ್ಯಾಮ್ರಾ ಅವ್ರ ಕಡೆ ಇರಿಸಿ ಮಾಡ್ತಾರೆ. ಗೈಸ್ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಗೈಸ್ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ನಾನು ಅವ್ರಿಗೆ ದುಡ್ಡು ಕೊಡದೆ ಇಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಹೇಳಿದ್ರು ಇದನ್ನ ಇಸ್ಕೊಬೇಕು ಮತ್ತು ಇದನ್ನ ಇಸ್ಕೊಬೇಕು ಅಂತ ಹೇಳಿದ್ದೀನಿ. ಕಳ್ಳ ಮೊದಲು ಇವನು ಲಾಸ್ಟ್ ಭಾಗ ನೋಡಿದ್ದೀರ, ಖದೀಮ ಇವನು. ಸೊ ನೋಡೋಣ ಇಬ್ರು ಹೆಂಗೆ ಇಸ್ಕೊತಾರೆ ಅಂತ. भाई एग्जांपल देखो, मिनिमम 250 ग्राम भाई, नहीं एक पीस दे दो, एक पीस फिर बाद में लेना पड़ेगा। पहले ब्लॉग है यूट्यूब ब्लॉग है। नहीं मैं कहता नहीं नहीं भाई देखो, एक बार बोल दिया भाई, बोलो ना आप करेगा। तो डेर ಫಿಕ್ಸ್ ಆಗಿದೆ. ಅದಕ್ಕೆ ಕಾಂಪನ್ಸೇಟ್ ಆಗಿ ನಾವು ಮಾಡೋಣ. ಈಗ 6th ಡೇ ಏನು ಅಂದರೆ ಫುಡ್ ಕೊಡ್ಬೋಣ. ಬನ್ನಿ. 6th ಡೇ ಬಾಡಿ ಗಾರ್ಡ್, 5th ಡೇ ಬಾಡಿ ಗಾರ್ಡ್, 6th ಡೇ ಸಾರಿ 6 ಡೇಸ್ ಆಗಿದೆ. ಇವಾಗ ಎಂತ ಕಳ್ಳಿ ಅಂದ್ರೆ ಇವಳು 6th ನಂಬರ್ದು 6th ಡೇ ಅಲ್ಲಿ 6 ಡೇಸ್ ಆಗಿಲ್ಲ, ಬಿಕಾಸ್ ಅವ್ರು ಕಂಪ್ಲೀಟ್ ಮಾಡಿಲ್ಲ. ಸೊ ಅದಕ್ಕೆ ನಾವು ಆಮೇಲೆ ಏನಾದ್ರು ಪನಿಷ್ಮೆಂಟ್ ಕೊಡೋಣ. ಈಗ ಲೆಟ್ಸ್ ಜಂಪ್ ಟು 7 ಡೇಸ್. ಲೆಟ್ಸ್ ಗೋ. ನಿಮಗೆ ಇನ್ನೊಂದು ಡೇ ಏನು ಅಂತಂದ್ರೆ, ಈ ಬಟ್ಟೆ ಕೊಡಿಸಿ. ಬಜೆಟ್ ಫ್ರೆಂಡ್ಲಿ ಡೇರ್ ಅಂದ್ಬಿಟ್ಟು ಫುಲ್ ಎಕ್ಸ್ಪೆನ್ಸಿವ್ ಡೇರ್ ಮಾಡ್ತಾ ಇದೆಯಾ? ಅದು ನಾನು ಎಷ್ಟು ಹೇಳಿದಾಗ ಬಜೆಟ್ ಫ್ರೆಂಡ್ಲಿ, ಇವ್ರು ಎಷ್ಟು ಹೇಳಿದಾಗ ನಾನು ಹೇಳೇ ಇಲ್ವಲ್ಲ. ನೀನು ನಂಗೆ ಅವತ್ತು ಹೇಳ್ದಲ್ಲ. ಓಕೆ ಗೈಸ್, ಇವಾಗ ಫುಡ್ ಕೋರ್ಟಿಗೆ ಬಂದಿದ್ವಿ. ಇದೆಲ್ಲ ಫುಡ್ ಕೋರ್ಟೆ. ಸೊ ಈಗ ಅವ್ರು ಏನು ಮಾಡಬೇಕು ಅಂತಂದರೆ, ಅವರೇ ಸಾಂಗ್ ಆಡ್ಕೊಂಡು 1 ನಿಮಿಷ ಟೈಮರ್ ಹಾಕ್ತೀನಿ, ಕಬರ್ ಡ್ಯಾನ್ಸ್ ಮಾಡಬೇಕು. 1 ನಿಮಿಷ ಎಲ್ಲ ಆಗಲ್ಲ, ಮಾಡಬೇಕು 30 ಸೆಕೆಂಡ್ಸ್. ಇಬ್ಬರಿಗೂ ಬೇಡ, 30 ಸೆಕೆಂಡ್ಸ್ ಮಾಡೋಣ. ಕೇಳಿಸ್ಕೊಳ್ಳಿ, 30 ಸೆಕೆಂಡ್ಸ್ ಮಾಡೋಣ. ಸೊ ಅವರು ಓಕೆ ಅಂತ ಹೇಳಿ 25 ಸೆಕೆಂಡ್ಸ್, 30 ಸೆಕೆಂಡ್ಸ್, 30 ಸೆಕೆಂಡ್ಸ್, 30 ಸೆಕೆಂಡ್ಸ್, 23 ಸೆಕೆಂಡ್ಸ್, 20 ಸೆಕೆಂಡ್ಸ್ ಮಾಡಿ. ಹಂಗೆ ಇಸ್ಕೊಂಡು ಡಿಸ್ಕಷನ್ ಮಾಡ್ತಾವ್ರೆ ಗೈಸ್. ಯಪ್ಪ ದೇವ್ರೆ, ಬೇಗ ಹೇಳ್ತೀವಿ ಒಂದು ಸಾಂಗು. ಈ ಸ್ಟೆಪ್ ಮಾಡಿಸು, ನಾನು ಸಾಂಗ್ ಆಡ್ತೀನಿ. ಇಲ್ಲ ನಾನು ಸಾಂಗ್ ಆಡ್ತೀನಿ, ಇಲ್ಲ ನೀನು ಸಾಂಗ್ ಆಡು, ನಾನು ಸ್ಟೆಪ್ ಹೇಳ್ತೀನಿ. ಅವನೇ ಸಾಂಗ್ ಆಡ್ಬೇಕಾ? ನೀನೇ ಆಯ್ತು, ನಾನೇ ಸ್ಟೆಪ್ ಹೇಳ್ತೀನಿ, ನಾನೇ ಸಾಂಗ್ ಆಡ್ತೀನಿ. ನೀನು ಸುಮ್ಮನೆ ಕೋಆಪರೇಟ್ ಮಾಡು ಸಾಕು. ನಮ್ಮ ಅಣ್ಣ ಅಂತ ಇವತ್ತು ಪ್ರೂವ್ ಮಾಡಿದಾಗ ಈಗ ಜನರು ಗೊತ್ತಿದ್ದ. ಬೇಗ 3 2 1 ಗೋ.
ಎರಡು ಹೇಳಿದ್ದೀನಿ ಡ್ಯಾನ್ಸ್ ಆಡಬೇಕು, ಜೋರಾಗಿ ಸಾಂಗ್ ಆಡಬೇಕು ಅಂತ. ಅವ್ರು ನಿಧಾನ ಸಾಂಗ್ ಆಡೋದು ಜೋರಾಗಿ ಸಾಂಗ್ ಆಡೋದು ಕೇಳಿಸ್ತಾನೆ. ಹತ್ರ ಬನ್ನಿ ಕೇಳ್ತೀನಿ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು. ಗೈಸ್ ಇಲ್ಲಿ ನೋಡಿ 11 ಸೆಕೆಂಡ್ ಆಗಿದೆ. ಇದು ನಾನು ಒಪ್ಪಲ್ಲ. ಈಗ ಈ ಪ್ಲೇಯರ್ಗೆ ಕಾಂಪನ್ಸೇಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಜನ ಕೂತಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಡ್ಯಾನ್ಸ್ ಹೆಂಗಿತ್ತು ಅಂತ ಕೇಳ್ಕೊಂಡ್ಬಿಡಕ್ಕೆ. ಬ್ರೋ ನಮ್ಗೆ ಕೇಳಿಸ್ಬೇಕು ಕ್ಯಾಮ್ರಾಗೆ ನಮ್ಗೂ ಡ್ಯಾನ್ಸ್ ಹೆಂಗಿತ್ತು ಇಬ್ರು. ಕ್ಯಾಮ್ರಾಮನ್ ಬರ್ರಿ ಇಲ್ಲಿ. ಡ್ಯಾನ್ಸ್ ಹೆಂಗಿತ್ತು ಬ್ರೋ? ಇನ್ನೊಂದ್ಸರಿ ಮಾಡಿ. ಇಲ್ಲ ಪರವಾಗಿಲ್ಲ ಬ್ರೋ. ಕಮ್ಮಿ ಜನ ಇದ್ರೆ ಹಿಂಗ್ ಆಡ್ತಾರೆ. ಜಾಸ್ತಿ ಜನ ಇದ್ರೆ ನಾನ್ ಮಾಡಕ್ ರೆಡಿ, ಗೊತ್ತಿಲ್ಲ. ಸೀರಿಯಸ್ ಆಗಿ ಅಂತ ಹೇಳಿದ ನಿಂಗೆ ನಾನು ಮಾಡು. ಒಂದ್ಸತಿ ಮಾಡ್ದೆ ಗೈಸ್ ನಾನು ಮಾಡೋದಿಲ್ಲ ಗೈಸ್ ಈ ಡೇರ್ನ. ಹೋಗಿ ನೀವು ಸೀರಿಯಸ್ ಆಗಿದ್ರಿ, ಇವಾಗ ಮತ್ತೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಒಂದೇ ಸ್ಟೆಪ್ ಮಾಡ್ಕೊಟ್ಟೋಣ. ನೆಕ್ಸ್ಟ್ ಸ್ಟೆಪ್ ನೋಡಿ. 3, 2, 1 ಗೋ. ನೋಡಿದ್ರಾ ಮಿಸ್ ಮಾಡ್ಕೊಂಬಿಟ್ರೆ ಅಂತ ಅವನು ಸ್ವಲ್ಪ ನರ್ವಸ್ ಆಗ್ತಿದ್ದಾನೆ. ಸಾಕು ಬಿಡಿ ಗೈಸ್, ಮಾಡಿದ್ದಾನೆ ಅವನು. ಥ್ಯಾಂಕ್ ಯು ಮಾತಾಡೋದಕ್ಕೆ ವಿಡಿಯೋಲಿ. ಸರಿ ಇವಾಗ ನೆಕ್ಸ್ಟ್ ಡೇ ಹೋಗೋಣ. ನಿದ್ದೆ ಬರ್ತಾ ಇದ್ದಾರೆ. ಮುಗೀತಲ್ಲ. ಇಲ್ಲ 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 ಓಕೆ ಗೈಸ್, ಈಗ ನೆಕ್ಸ್ಟು 8th ಡೇರ್ ಆಗಲಿಲ್ಲ. ಸೊ ಇವಾಗ ಕೆಳಗಡೆ ಇನ್ನೊಂದು ಡೇರ್ ಮಾಡಿಸ್ತಾ ಇದ್ದೀನಿ. ಸೊ ಇಬ್ಬರು ಬೇರೆ ಬೇರೆ ಪರ್ಸನ್ ಹತ್ರ ಹೋಗ್ಬಿಟ್ಟು, ಹುಡುಗ ಆಗಲಿ ಹುಡುಗಿ ಆಗಲಿ, ಈ ಫ್ಯೂ ಅವರ್ಸ್ ಹೋಗಿ ಅವ್ರ ಹತ್ರ ಇರೋದು ಎಲ್ಲ ಈಸ್ಕೊಬರ್ಬೇಕು. ಪೆನ್ನು ಪೆನ್ನು ಇಲ್ವಾ? ಬ್ಲಾಗು ನೋಡ್ದ ಇಸ್ಕೊಟ್ಟಿದ್ದೀನಿ. ಓಕೆನಾ? ಓಕೆ ಡನ್. ನೀನಂತರ ಹಾಕೋ ಕೊಡು. ಹಾಂ ಓಕೆ. ಈಗ ನೀನು ಹೋಗಿತ್ತು, ಈಗ ನೀನು ಹೋಗುತ್ತೋ. ವಾಪಸ್ ಕೊಡ್ತೀನಿ. 2 ನಿಮಿಷ. 1 ನಿಮಿಷ ಕಡೆ ಇಲ್ಲೇ ಕೊಡ್ತೀನಿ. ಊಟ ಕೊಡ್ತೀನಿ, ಕೊಡ್ತೀನಿ. ಇಸ್ಕೊಂಡ್ಬಂದೆ. ಊದಂಗಿಲ್ಲ. ಓಕೆ ಗೈಸ್, ಊದದು. ಥ್ಯಾಂಕ್ ಯು. ಓಕೆ ಗೈಸ್, ಇವಾಗ ಅವರು ಹುಡುಗ ಲೈಕ್ ನಾನು ಯಾರ ಹತ್ರ ಹೋಗ್ಬೋದು ಅಂತ ಹೇಳಿದೆ. ಅವ್ರು ಹುಡುಗರ ಹತ್ರ ಹೋಗ್ತಾರೆ ಅಂತ ಅನ್ಕೊಂಡೆ. ಅಟ್ಲೀಸ್ಟ್ ಇವ್ನಾದ್ರು ಹುಡುಗಿ ಹತ್ರ ಹೋಗ್ತಾರೆ ಅಂದ್ಕೊಂಡೆ. ಸೊ ಇವಾಗ ಅದೇ ಡೇರ್ ಅದನ್ನು ಕನ್ಸಿಡರ್ ಮಾಡ್ತೀವಿ. ಈಗ 9th ಡೇರ್ ಲಾಸ್ಟ್ ಡೇರ್, ಇನ್ನೊಂದು ಡೇರ್ನು ತಿನ್ನಕ್ಕೆ ಹೋಗ್ತೀವಿ. ಅವಾಗ ಏನಾದ್ರು ಮಾಡ್ಸೋಣ. ಈಗ ಲಾಸ್ಟ್ ಡೇರ್ 9th ಡೇರ್ ಏನು ಅಂತಂದರೆ ಹುಡುಗಿ ಹತ್ರನೇ ಹೋಗಿ ಏನಾರು ಒಂದು ಇಸ್ಕೊಬೇಕು. ಹುಡುಗಿ ಹತ್ರನೇ ಹೋಗ್ಬೇಕು. ಓಕೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಜೋರಾಗಿ ಮಾತಾಡು, ಕ್ಯಾಮ್ರಾ ಕೇಳಿಸ್ತಾ ಇಲ್ಲ. ಅದನ್ನೆಲ್ಲ ಗೈಸ್ ಅಂದ್ಕೊಡು. ಅಲ್ಲ ಗಾಯ್ಸ್, ಅವನು ಎಕ್ಸ್ಟ್ರೋವರ್ಟ್, ಇವನು ಇಂಟ್ರೋವರ್ಟ್ ಅನ್ಕೊಂಡಿದ್ದೆ. ಇವನೇ ಎಷ್ಟೊಂದು ಪರವಾಗಿಲ್ಲ, ಸಿಕ್ಕಾಪಟ್ಟೆ ಇಂಟ್ರೋವರ್ಟ್ ಇದ್ದಾನೆ ಇವನು. ಸೊ ಇವಾಗ ಲಾಸ್ಟ್ ಡೇ ಇವ್ನು ಕಂಪ್ಲೀಟ್ ಮಾಡಿದ್ರೆ ತಿನ್ನಕ್ಕೆ ಹೋಗೋಣ. ಟೈಮ್ ಆಗ್ತಾ ಇದೆ. ಹೋಗಪ್ಪ ಬೇಗ. ಇದರಲ್ಲಿ ಹುಡುಗಿ ಹತ್ರ ಮಾತಾಡ್ಕೊಂಡು ಬಂದಿದ್ದಾನೆ. ಸೊ ಹೋಟೆಲ್ ಹೊರತು ಹಾಕ್ಸ್ಕೊತೀವಿ. ಸೊ ಅಷ್ಟೇ ಗೈಸ್, ಇವಾಗ ನಮ್ಮ ಹುಡುಗ ಫೈನಲಿ ದೊಡ್ಡನಾಗಿದ್ದಾನೆ ಇವತ್ತು. ಹೆಂಗ್ ಅನ್ಸ್ತಾರೆ? ಪ್ಲೀಸ್ ಅನ್ಸ್ತಾ ಇದೆಯಾ ಗೈಸ್? ಕಾಣ್ತಾ ಇದೆಯಾ ಭಯ? ಕಾಣ್ತಾ ಇದೆಯಾ? ಇವ್ರ ಮುಖದಲ್ಲಿ ಏನು ಭಯ ಕಾಣ್ತಿಲ್ಲ, ಪಾಪ ಅನ್ಸ್ತಾ ನನಗೇನು. ಸೊ ಇದು ಸಾಕಾಯ್ತು. ಇನ್ನು ಲಾಸ್ಟ್ ಡೇರ್ ಒಂದು ಉಳಿದಿದೆ. ಅದು ತಿನ್ನಕ್ಕೆ ಹೋದಾಗ ಏನೋ ಒಂದು ಮಾಡ್ಸೋಣ. ಈಗ ಫಸ್ಟ್ ತಿನ್ನಕ್ಕೆ ಹೋಗೋಣ ಬನ್ನಿ. ಓಕೆ ಗೈಸ್, ಇವಾಗ ಫೈನಲಿ ಲಾಸ್ಟ್ ಡೇರಿಗೆ ಎಂಡ್ ಆಗಿದ್ದೀವಿ. ಆ್ಯಂಡ್ ನನಗೆ ಲೆಕ್ಕ ಕರೆಕ್ಟಾಗಿದೆ ಇಲ್ವ ಅಂತ ನನಗೆ ಗೊತ್ತಿಲ್ಲ. ನೀವು ಕಮೆಂಟ್ ಮಾಡಿ ಕರೆಕ್ಟಾಗಿತ್ತ 10 ಡೇರ್ಸು ಮಾಡಿಸಿದ್ದೀನಿ ಅಂತ. ಈಗ ಲಾಸ್ಟ್ ಡೇರ್ ಏನು ಅಂದರೆ ಸಾಕು, ಅವ್ರನ್ನ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಸಾಕಾಗಿದೆ. ಈಗ ಫೈನಲಿ ಅವರಿಬ್ಬರು ಕೂತಿದ್ದಾರೆ. ಅವರಿಬ್ಬರು ಕೂತಿರೋದ್ರಿಂದ ಫಸ್ಟ್ ನೀನು ನನ್ನ ಬಗ್ಗೆ ಒಳ್ಳೆ ವಿಚಾರ ಏನೇನು ಹೇಳ್ಬೋದು ಎಲ್ಲನೂ ಹೇಳ್ಬಿಟ್ಟು ನಾನು ಹೊಗಳ್ಬೇಕು. 21 ವರ್ಷದಿಂದ ನಾನು ನೋಡಿರೋಂಗೆ ಅಂತ ಕ್ವಾಲಿಟೀಸ್ ಏನೂ ಇಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹೇಳಿದ್ರೆ ಹೊಗಳಕ್ಕೆ ಅಷ್ಟೇ ಹಂಗೆ ಹೇಳ್ಬೇಕು. ಹೊಗಳೋ ಥರ ಏನೂ ಇಲ್ಲ ನಿನ್ನಲ್ಲಿ ಅಂತ. ಹಂಗಾರೆ ಇದನ್ನ ನೋಣ ಇದು ನೋನೆ, ಇದು ಆಕ್ಚುಲಿ ನೋನೆ. ಮಾತೇ ಇಲ್ಲ. ಅವ್ನು ಹೇಳಿದ್ಮೇಲೆ ನಾನು ಇನ್ನೇನು ಹೇಳಿ? ಅಣ್ಣ ಹೇಳಿದ್ಮೇಲೆ ಹಾಗೆ ಹೋಯ್ತು. ಅಣ್ಣ ಕಮೆಂಟ್ ಆದರೆ ನೀನು ಕಮೆಂಟ್ ಆಗಬೇಕು. ನನ್ನ ರಾಜ ನಾನು, ನನ್ನ ರಾಣಿ
ಹೋಗೋ ಇನ್ನ ಟೆನೇಷಿಯಸ್, ಹಾ, ಸೂಪರ್ ಕ್ಯಾಲಿ ಫ್ರಾಜಿಲಿಸ್ಟಿಕ್ ಎಕ್ಸ್ಪಿಯಾಲಿಡೋಷಿಯಸ್ ಹಾ. ಅಷ್ಟೇ. ನೀನು ಬ್ಯೂಟಿಫುಲ್ ಮೈ ಡಿಯರ್ ಗೈಸ್ ಅಷ್ಟೇ. ಅಯ್ಯ, ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಸುಳ್ಳು ಹೇಳೋದು ಬರಲ್ಲ, ಹೇಳ್ಬಿಡ್ರೋ ಪ್ಲೀಸ್ ಕಣ್ರೋ. ನಾನು ಹೇಳದ್ನಲ್ಲ ಸುಳ್ಳೆ ಇತ್ತು. ಗೈಸ್ ಅವರು ಎಲ್ಲ ನನಗೆ ಗೊತ್ತು, ಇದಂತೂ ಆಗದೆ ಇರೋದು ನನಗೆ ಗೊತ್ತು, ಅದಕ್ಕೆ ಸುಮ್ಮನೆ ಹೇಳಿದೆ ಅಷ್ಟೇ. ಗೈಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ, ಇವನ್ ಮಾಡಿಲ್ಲ ಅಂದ್ರೆ ನನ್ ತಪ್ಪಲ್ಲ. ಸೊ ಅಷ್ಟೇ ಗೈಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಅವ್ರು ನನಗೆ ಹೇಳಾಯ್ತು ಸೇಯಿಂಗ್ ಎಷ್ಟು ಸಿಸ್ಟಮ್ ಮಾಡಾಯ್ತು, ಈಗ ಸೇಯಿಂಗ್ ಎಷ್ಟು ಬ್ರದರ್ಸ್ ನಾನು ಮಾಡಲ್ಲ, ನನಗೆ ಗೊತ್ತು ಅವ್ರು ಸೈಕ್ ಮಾಡ್ತಾರೆ ಅಂತ. ಇದು ಡಿಸ್ಕ್ಲೇಮರ್ ಇಲ್ಲ, ಇದನ್ನು ಡಿಸ್ಕ್ಲೇಮರ್ ಕೊಡ್ತೀನಿ. ಇದು ಕಮಿಂಗ್ ಸಂಡೇ ಸೇ ಎಷ್ಟು ಮೈ ಬ್ರದರ್ಸ್ ಮಾಡ್ತಾ ಇದ್ದಾಳೆ. ಪಕ್ಕ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ, ಯಾಕಂದ್ರೆ ಮಾಡಲೇಬೇಕು. ಒಂದು ಜಾಗಕ್ಕೆ ಹೋಗ್ತಾ ಇದೀವಿ ನಾವು, ಎಲ್ಲಿ ಅಂತ ರಿವೀಲ್ ಮಾಡ್ತಾಳೆ, ಅಲ್ಲಿ ಅವಳಿಗೆ ಸೇ ಎಷ್ಟು ಮೈ ಸಿಸ್ಟರ್ ಅಂತ ಪಕ್ಕ ಮಾಡಿಸ್ತೀವಿ. ಪಕ್ಕ ಅದಾಗಲ್ಲ ಗೈಸ್, ಅದಾಗಲ್ಲ, ಅದು ನನಗೂ ಗೊತ್ತು ಅವ್ರಿಗೂ ಗೊತ್ತು. ಸೊ ನಾನು ಈ ವಿಡಿಯೋ ಮಾಡಿಸ್ಬೇಕು ಅಂದ್ಕೊಂಡು ಸುಳ್ಳು ಹೇಳಿದ್ದು. ಸೊ ಆ ವ್ಲಾಗ್ ಬರಲ್ಲ, ಅದು ಜನದಲ್ಲೇ ನಾನು ಮಾಡಲ್ಲ, ಬಿಕಾಸ್ ನನ್ನ ಯೂಟ್ಯೂಬ್ ಚಾನಲ್ ಇದು, ನಾನು ಹೇಳ್ದಂಗೆ ಆಗುತ್ತೆ. ಸೊ ಅವ್ರು ಹೇಳ್ದಂಗೆ ನೆಕ್ಸ್ಟ್ ಸಂಡೇ ಇನ್ನೊಂದು ಬ್ಲಾಗ್ ಬರುತ್ತೆ, ಅದು ಕಾಯ್ತಾ ಇರಿ, ಎಲ್ಲೋ ಹೊರಗಡೆ ಹೋಗ್ತೀರಿ ನಮ್ಮ ಫ್ಯಾಮಿಲಿ ಎಲ್ಲರೂ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಯ್ತಾ ನೀವ್ರಿಗೆ? ಹೇಗನ್ನಿಸ್ತು? ಚೆನ್ನಾಗಿ ರುಬ್ಬಾಕ್ಬಿಟ್ರೆ ಇದನ್ನ ಯಾರು ಚೆನ್ನಾಗಿ ರುಬ್ಬೋದು ಅಂತ ಹೇಳ್ತಾರೆ, ಪಾಪ ಪಾಪ ಅನ್ಕೊಂಡು ಏನೋ ಕಮ್ಮಿ ಡೇರ್ಸ್ಬಿಟ್ಟಿದ್ದೀನಿ. ನಮ್ಮ ಅಮ್ಮನ ಚೂಡಿದಾರ್ ಕೊಟ್ಟವ್ರು ಗೈಸ್, ಅದು ಮಾತಾಡೋದು ಬೇಡ, ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.